Hi, hello, namaste. ನಾನು ನಿಮ್ಮ ಅಲಿಶಿಕಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನೋಡ್ತಾ ಇರೋರು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವತ್ತೇನಪ್ಪ ವಿಶೇಷತೆ ಅಂತಂದ್ರೆ ಗೌರಿ ಗಣೇಶ ಹಬ್ಬ. ಸೊ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ ಮಾಡಿದೀವಿ. ಗೌರಿ ಹಬ್ಬದ ದಿನ ಗೌರಿ ಮತ್ತೆ ಗಂಗೆನ ನಾವು ಒಳಗೆ ಬರ್ಮಾಡ್ಕೊಂಡ್ವು. ಇದು ನನ್ನ ಮತ್ತೆ ನನ್ನ ಸಿಸ್ಟರ್ನ ಮೊದಲನೇ ಬಾಗ್ನ ಆಗಿರೋದ್ರಿಂದ ಇವತ್ತು ಗೌರಿ ಪೂಜೆನ ಮಾಡ್ಬಿಟ್ಟು ನಾವು ಆಮೇಲೆ ಏನು ಬಾಗ್ನ ಪೂಜೆನ ಮಾಡ್ತೀವಿ. 9 ಗಂಟೆ ಒಳಗಡೆ ಗೌರಿ ಪೂಜೆ ಮಾಡೋದಿತ್ತು, ಹಂಗಾಗಿ ಬೇಗನೆ ಗೌರಿ ಪೂಜೆ ಮಾಡ್ಕೊಂಡು ಒಳಗಡೆ ಬರ್ಮಾಡ್ಕೊಂಡ್ವು. ನೆಕ್ಸ್ಟ್ ಎಲ್ಲೆಲ್ಲ ಹೋಗ್ತೀವಿ ಅಂಡ್ ಏನೇನ್ ಮಾಡ್ತೀವಿ, ಹೇಗೆಲ್ಲ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇದು ನಮ್ಮ ಮೊದಲನೇ ಬಾಗ್ನ ಆಗಿರೋದ್ರಿಂದ ಮೊನ್ನೆಯಿಂದನೂ ಶಾಪಿಂಗ್ ಮಾಡಿದ್ವು. ಆಕ್ಚುಲಿ ತುಂಬಾ ಲೇಟ್ ಆಗ್ತಾ ಇತ್ತು ಮನೆಗೆ ಬರೋದು, ಒಂದು 10-10:30 ಹಂಗೆಲ್ಲ ಆಗ್ತಾ ಇತ್ತು. ಸೊ ಎಲ್ಲೆಲ್ಲಿ ಹೋದು ಏನೇನ್ ಶಾಪಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಅಂಡ್ ನಮ್ಮನೆ ಗೌರಿ ಮತ್ತೆ ಗಂಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬಿಡಿ. ಅಂಡ್ ನನ್ನ ಸ್ಯಾರಿ ಹೇಗಿದೆ, ನನ್ನ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಸಹ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ಯಾರ್ದೆಲ್ಲ ಈ ಸಲ ಮೊದಲನೇ ಬಾಗ್ನ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಒಂಥರ ಖುಷಿ ಅನ್ಸತ್ತೆ, ಯಾಕೆಂತಂದ್ರೆ ವರ್ಷ ಗೌರಿ ಪೂಜೆ ಮಾಡೋದಕ್ಕೂ ಈ ಸಲ ಅಂದ್ರೆ ನಮ್ಮ ಪತಿ ದೇವ್ರ ಜೊತೆ ಪೂಜೆ ಮಾಡೋದಕ್ಕೂ ಭಾರಿ ಡಿಫ್ರೆನ್ಸ್ ಇರತ್ತೆ. ತುಂಬಾ ಚೆನ್ನಾಗಿರತ್ತೆ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬಹುದು. ತುಂಬಾ ಖುಷಿ ಆಗ್ತಿದೆ. ಅಂಡ್ ಇವಾಗ ಸದ್ಯಕ್ಕೆ ತುಂಬಾ ಹಶ್ವಾಗಿದೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ತಿಂಡಿ ಮಾಡ್ಕೊಂಡು ನೆಕ್ಸ್ಟ್ ಬಾಗ್ನ ಪೂಜೆ ಇರತ್ತೆ. ಬಾಗ್ನ ಪೂಜೆ ಮಾಡ್ಬಿಟ್ಟು ಬಂದವ್ರಿಗೆ ಕುಂಕುಮನ ಕೊಟ್ಬಿಟ್ಟು, ನೆನ್ನೆ ಏನೇನೆಲ್ಲ ಮಾಡಿದ್ವು ಅಂಡ್ ಎಷ್ಟೆಲ್ಲ ಲೇಟ್ ಆಯ್ತು ಮಲ್ಗೋದು ಅಂತಂದ್ರೆ ಐ ಥಿಂಕ್ 2 o'clock ಏನಾಯ್ತು ಮಲ್ಗೋದು. ಹಂಗಾಗಿ ಬೆಳಗ್ಗೆ ಎದ್ದೇಳೋದ್ ಲೇಟ್ ಆಯ್ತು, ಪೂಜೆನೂ ಸಹ ಸ್ವಲ್ಪ ಲೇಟ್ ಆಯ್ತು. ಬಟ್ ಕರೆಕ್ಟ್ ಟೈಮಿಗೆ ಗೌರಿನ ಒಳಗಡೆ ಕರ್ಕೊಂಡ್ವು. ಹೇಗೆಲ್ಲ ಇರತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಬೇರೆ ಕಡೆ ಕೇಳೋಣ, ಇಲ್ಲಿ ಒಂದೇ ಹತ್ರ ಬೀಳೋದು ಬೇಡ. ಕಾರ್ನಲ್ಲಿ ಕೂರ್ರಿ ನೀವು. ಪವನಿಗೆ ಕಾಲ್ ಮಾಡ್ಬೇಕಾಗಿತ್ತು ಕಾರಲ್ಲಿ ಹಾಕಿರೋದು ಅಂತ. ಚಿನಿ ಹೇಗೆ ಅನ್ನಿಸ್ತಾ ಇದೆ ಕ್ರೌಡು? ಯಾಕೆ ಅಂತಂದ್ರೆ ಇವಾಗ ಹಬ್ಬ ಅಲ್ವಾ, ಹಬ್ಬದಿಂದ 4 days ಇದೆ ಅಲ್ಲ, 3 days ಇದೆ, ಅಲ್ಲೇ ಕ್ರೌಡ್ ಇಷ್ಟೊಂದಿದೆ. ರೇಟು ಫಸ್ಟೇನೆ ದುಬಾರಿ ಆಗಿದೆ, ನೋಡ್ಬೇಕು ಅಲ್ವಾ. ಎಷ್ಟು ತಗೊಂಡಿದ್ದು ಬರೀ ಇಷ್ಟು ಹೂವಾಗೆ? ಎಷ್ಟು ಹೂವು ಇದು? 120 ಅನ್ಸುತ್ತೆ. ಹೌದಾ? ಅಲ್ಲಿ ಏನ್ ಬರ್ತಿತ್ತು ಅದ್ ಮಾತ್ರ ತಗೊಂಡ್ರಿ. ಒಂದು 26 ಸಾಕು ಗೌರಿದಾರ. ಇಲ್ಲೇ ಬರೀ ಇಂಥದೆಯ. ನಾವು ತೈತ ಅಲ್ಲೇ ಕೂರ್ತಿದ್ರ ಆಗದು. ಅಲ್ಲಲ್ಲಲ್ಲಲ್ಲಲ್ಲ ಯೂಟ್ಯೂಬ್ ಹಿಂದೆ ಯಾರೋ ಅದು ಕೆಳಗಡೆ ಬಿದ್ದು ಕಣ. ಇನ್ಸ್ಟಾನಲ್ಲಿ ಚಿಕ್ಕದು, ಯೂಟ್ಯೂಬ್ ಅಲ್ಲಿ ದೊಡ್ಡ ವಿಡಿಯೋಸ್ ಚೆನ್ನಾಗಿರುತ್ತೆ, ನೋಡು ಆಯ್ತಾ. ಏನದು? ಕುಂಕುಮದ ಬಾಟ್ಲು. ಕುಂಕುಮದ ಬಟ್ಲು. ಕಲಿಬೇಕಪ್ಪ. ಎಲ್ಲಿಂದ ಬಂದಿರೋದು ನೀನು? ಕರ್ನಾಟಕ. ಕರ್ನಾಟಕನ ಕಲಿ. ಬನ್ನಿ ಹೋಗಿ ಇಂದ ಸ್ಟಾರ್ಟ್ ಮಾಡು. ಕಲಿಸ್ಬೇಕು ಸರ್. ಗೌಡ್ರು ಬಹಳ ಬಿಸಿಲಿದ್ದಾರೆ ಈಗ ಧರ್ಮಸ್ಥಳ ಕೇಸಲ್ಲಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಏನ ಅಲ್ಲ, ನಿಮ್ಮ ಮನೆಯವ್ರು ಏನೋ ಹೇಳಿದ್ರು ಚಿನಿ, ಇಲ್ಲಿ ನಿಮ್ಮ ಮನೆಯವ್ರು ಏನೋ ಹೇಳಿದ್ರು. ಏನಕ್ಕೆ ಅದು ಏನ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಹಿಂದ್ಗಡೆ ಬಿಟ್ಟಿದಾರಲ್ಲ.
ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮನೇಲಿಂದ ಬಿಟ್ಟಿರೋದು ಅಂತ. ಸ್ಕ್ರೀನ್ ಬಿಟ್ಟಿದೆ. ಹಾ, ಟ್ವಿನ್ಸ್. ಚೆನ್ನಾಗಿದೆ ಅಂದ್ರೆ ಅದು ಏನೋ ಗೊತ್ತಾ, ಕಾಲಿಗೆ ಕ್ಲೀನಾಗಿ ಕೂರ್ಸ್ಕೊಂಡು ಅದು ಕಂಫರ್ಟ್ ಅಂತ ಇದ್ದಾರೆ. ಅದು ತಾಳಿ ಅಂಕಲ್, ಇದು ತಾಳಿ ಇದ್ರಾಗೆ ಅಡ್ವೊಕೇಟ್ ಆಗಿ ಏನಾಗ್ಬೋದು? ಅಡ್ವೊಕೇಟ್ ಆಗಿ ಇದು ಕೋರ್ಟ್ ಹೋದಾಗ ಕಂಪ್ನಿ ಕೊಟ್ಟು 2 ಸಾಲ ಇದೆಲ್ಲ ಆಚೆ ಹೋದಾಗ ಹಾಕೊಂಡು ಹೋಗಿ ಚೆನ್ನಾಗಿತ್ತು. ಅದು ಹೌದಾ? ನಮ್ ಡ್ಯಾಡಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಬರೋರಂತೆ. A few moments later. ತುಂಬಾ ಲಕ್ಷಣವಾಗಿದೆ. ಚೆನ್ನಾಗಿದೆ. ಬಲಮುರಿನೇ ಅಲ್ವಾ ಇರೋದು? ಇವ್ರು ನಮ್ಮ ಯಜಮಾನ್ರು. ಇವರು ಈ ವರ್ಷ ಮದುವೆ ಆಗಿರೋದು ಇಬ್ರದ್ದು. ಗೌರಿ ನೋಡ್ತಿದ್ದೆ, ಅವರು ನಮ್ಮ ಪಪ್ಪ, ನಮ್ಮ ತಂದೆಯವರು. ಇಲ್ಲ, ದೊಡ್ಡದೇ ಸಲ ತಗೊಂಡು ಹೋಗ್ತೀವಿ ಹಂಗೆ. ಇದನ್ನ ಹಸಿಕೆರೆ ಕರ್ಕೊಂಡು ಹೋಗಿದ್ವು. ಬೇಡ, ನಾವ್ ಇಲ್ಲೇ ತಗೋಬೇಕು ಅಂತ ಇಲ್ಲೇ ಕರ್ಕೊಂಡ್ರು ಬಣವರಕ್. ಮತ್ತೆ ಯಾವ ಯಜಮಾನದು? ಉಳಿಯಾರು. ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 10:30 ಆಗೋಗಿತ್ತು. ಆ್ಯಂಡ್ ಫೈನಲ್ ಆಗಿ ಗೌರಿ ಗಣೇಶ ಮಾತ್ರ ತಗೊಳ್ಳೋದಿತ್ತು. ಪ್ರತಿ ವರ್ಷವೂ ನಾವು ಇವ್ರ ಹತ್ರನೇ ಗೌರಿ ಗಣೇಶ ತಗೊಳೋದ್ರಿಂದ 10:30ಗೆ ಹೋಗ್ಬಿಟ್ಟು ನಾವು ಇವ್ರ ಹತ್ರ ಗೌರಿ ಗಣೇಶನ ತಗೊಂಡಿದ್ದು. ಪಾಪ ಎಲ್ಲ ಕ್ಲೋಸ್ ಮಾಡಿದ್ರು ನಮಗೋಸ್ಕರ ಓಪನ್ ಮಾಡಿ ಸೆಲೆಕ್ಟ್ ಮಾಡಿ ಕೊಟ್ಟರು. ತುಂಬಾ ಖುಷಿ ಆಯಿತು. ಇವರು ನಮ್ಮ ತಂದೆಯವರ ಅಕ್ಕ, ಅಂದರೆ ನಮ್ಮ ಅತ್ತೆ. ಇದು ನಮ್ಮ ಮೊದಲನೇ ಬಾಗ್ನ ಆಗಿದ್ರಿಂದ ಎಲ್ಲ ಬಾಗ್ನ ಎಲ್ಲ ತುಂಬ್ತಾ ಇದ್ರು, ಕಾಯಿ ಹಣ್ಣು ತರಕಾರಿ ಎಲ್ಲ. ಪಾಪ ನಮ್ಮ ಅತ್ತೆ ಅವರು ಆಂಟಿ ಅವರೆಲ್ಲ 2 days ಮುಂಚೆನೇ ಬಂದ್ಬಿಟ್ಟು ಲೈಕ್ ಏನು ಚಕ್ಲಿ, ಕೋಡ್ಬಳೆ, ಕರ್ಗಡುಬು, ಕರ್ಜಿಕಾಯಿ ಎಲ್ಲ ಮಾಡಿ ಇಟ್ಟಿದ್ರು. ಸೋ ಸ್ವೀಟ್ ಆಫ್ ದೆಮ್ ಅಲ್ವಾ? ಹಬ್ಬ ಅಂತಂದಾಗ ಈ ಥರ ಎಲ್ಲ ಸೇರ್ಕೊಂಡ್ರೆ ಎಷ್ಟು ಚಂದ ಅನ್ಸುತ್ತೆ. ನಿದ್ದೆ ಬರ್ತಾ ಇಲ್ವಾ? ಒಟ್ನಲ್ಲಿ ಎಲ್ಲ ಹೋಗಿ ಈಗ ಸೂಫ್ರಮ್ ನೋಡ್ಬೇಕು. ಹೌದು, ಸೂಫ್ರಮ್ ಮೂವಿ ನೋಡಿ. ಲಾಫಿಂಗ್ ಮಾಸ್ಟರ್ ಮೂವಿ ಅದು. ಸುಬ್ಬು ಗ್ಯಾಪ್ ಅಲ್ಲಿ ತಿಂತ ಇರೋದ? ತುಂಬಾ ನೆಪ ಹೇಳ್ಕೊಂಡು ತಿನ್ನದ? ಹಂಗೆ ಹೌದಾ? ಎಷ್ಟೋಯ್ತು ಈಗ? ಏನೇನು ಹೋಯ್ತು? ಕರ್ಜಿಕಾಯಿ, ನೆಕ್ಸ್ಟ್ ಚಕ್ಲಿ, ಕೋಡ್ಬಳೆ. ಪ್ರತಿ ವರ್ಷವೂ ನಾನು ಮತ್ತು ನನ್ನ ಸಿಸ್ಟರನ್ನೇ ಏನೋ ಪೂಜೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದಿದ್ದು. ಬಟ್ ಈ ಸಲ ಅಂತೂ ಪಾಪ ಅಷ್ಟು ರಿಸ್ಕೇ ಕೊಟ್ಟಿಲ್ಲ ನನಗೆ. ನನ್ನ ಹಸ್ಬೆಂಡ್ ಪಾಪ ಎಲ್ಲ ತುಂಬ ಹೆಲ್ಪ್ ಮಾಡಿಕೊಟ್ರು. ನನ್ನ ಸಿಸ್ಟರ್ ಮತ್ತು ನನ್ನ ಹಸ್ಬೆಂಡ್ ಸೇರ್ಕೊಂಡು ಮಾಡಿದ್ರು. ನನಗೆ ಈ ಸಲ ಅಷ್ಟು ಮಾಡೋದಕ್ಕೆ ಆಗಲಿಲ್ಲ ಕೆಲಸನೆಲ್ಲ. ಸೊ ಅವರಿಬ್ಬರೇ ಮಾಡಿದ್ರು. ಬೇಕಿತ್ತ ನಿನಗೆ? ಟ್ರೈಪೋರ್ಟ್ ಸಿಗಲಿಲ್ಲ, ಹುಡ್ಕೋದಿಕ್ಕೆ ಹೋಗಿ ನೆನಪಾಗ್ತಾ ಇಲ್ಲ. ಆ ಟ್ರೈಪೋರ್ಡ್ ಎಲ್ಲಿಟ್ಟಿದ್ದೀನಿ ನೆನಪಾಗ್ತಿಲ್ಲ. ಹೋಗ್ಬಿಟ್ಟು ತಗೊಂಬರೋಣ ಅಂತ ಹೋದೆ ಮೇಲೆಗಡೆ, ಅಲ್ಲಿ ತಂತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಚುಚ್ಕೊಂಡ್ಬಿಡ್ತೀನಿ ಒಳಗಡೆ. ಇಷ್ಟುದ್ದ ಚುಚ್ಕೊಂಡ ತಕ್ಷಣ ಪಟ್ ಅಂತ ನನಗೆ ತಗೊಳಕ್ಕೂ ಭಯ, ತೆಗಿಯೋಕ್ಕೂ ಭಯ ಆಗ್ತದೆ. ಹಂಗೆ ತೆಗೆದೆ. The next day. ಸೊ ಫೈನಲ್ ಲುಕ್ ಹಿಂಗಿದೆ. ನಮಗೆ ಎಷ್ಟಾಗುತ್ತೋ ಅಷ್ಟು ಡೆಕೋರೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. All set for Gauri Abba. Happy Gauri Ganesha.
ಪ್ರತಿ ವರ್ಷನೂ ಸಹ ನಾನು ನಿಮಗೆ ಗಣೇಶನ ಬಗ್ಗೆ ಒಂದೊಂದು ಸ್ಟೋರಿನ ಹೇಳ್ತಾ ಬಂದಿದ್ದೀನಿ. ಅದೇ ರೀತಿ ಈ ವರ್ಷನೂ ಸಹ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕಥೆನ ಈ ವಿಡಿಯೋನಲ್ಲಿ ತಿಳಿಸ್ಬೇಕು ಅಂತ ಇದ್ದೀನಿ. ಗಣೇಶನಿಗೆ ಗರಿಕೆಯನ್ನ ಏನಕ್ಕೆ ಅರ್ಪಿಸ್ತಾರೆ, ಗಣೇಶನನ್ನ ಗರಿಕೆ ಪ್ರಿಯ ಅಂತ ಏನಕ್ಕೆ ಕರೀತಾರೆ ಅನ್ನೋ ಕಥೆಯನ್ನ ನಾನ್ ನಿಮ್ಗೆ ಈ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ಪ್ರಾಚೀನ ಕಾಲದಲ್ಲಿ ಅನಲಾಸುರನೆಂಬ ರಾಕ್ಷಸನು ಎಲ್ಲರನ್ನೂ ಬೆಂಕಿಯಿಂದ ಸುಡುತ್ತಿರುತ್ತಾನೆ. ಹಾಗೆಯೇ ದೇವಾನುದೇವತೆಗಳಿಗೂ ತೊಂದರೆ ನೀಡುತ್ತಿರುತ್ತಾನೆ. ಆಗ ದೇವಾನುದೇವತೆಗಳೆಲ್ಲ ಶಿವನ ಮೊರೆ ಹೋಗುತ್ತಾರೆ. ಆಗ ಶಿವನು ರಾಕ್ಷಸನಾದ ಅನಲಾಸುರನನ್ನು ಗಣೇಶನಿಂದ ಮಾತ್ರ ವಧಿಸಲು ಸಾಧ್ಯ ಎಂದು ಹೇಳುತ್ತಾರೆ. ಆಗ ಗಣೇಶನು ತನ್ನ ವಿರಾಟ ರೂಪ ಅಂದರೆ ದೈತ್ಯ ರೂಪ ತಾಳಿ ಅನಲಾಸುರನನ್ನು ನುಂಗಿಬಿಡುತ್ತಾನೆ. ಅಗ್ನಿ ಸ್ವರೂಪನಾದ ಅನಲಾಸುರ ರಾಕ್ಷಸನನ್ನು ಗಣೇಶನು ನುಂಗಿದ್ದರಿಂದ ಗಣೇಶನ ದೇಹದಲ್ಲಿ ಉಷ್ಣಾಂಶ ಹೆಚ್ಚಿ ಹೊಟ್ಟೆ ಊದಿಕೊಂಡು ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಆಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವಸಮಪಂ ದೀಪೇನ ಸ್ಥಾಪ್ಯತೆ ಸರ್ವಂ ಸಂಧ್ಯಾ ದೀಪಂ ಏದೇಂದ್ರ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಗ್ನಿ ಸ್ವರೂಪನಾದ ಅನಲಾಸುರನನ್ನು ಗಣೇಶನ ನುಂಗಿದ ಮೇಲೆ ದೇಹದಲ್ಲಿ ಉಷ್ಣಾಂಶತೆ ಹೆಚ್ಚಾಗತ್ತೆ. ಆವಾಗ ಹೊಟ್ಟೆ ಊದೋದಕ್ಕೆ ಪ್ರಾರಂಭ ಆಗತ್ತೆ. ಆ ನಂತರ ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ. ದೇವಾನುದೇವತೆಗಳು ಹಾಗೂ ಋಷಿ ಮುನಿಗಳು ಗಣೇಶನ ನೋವನ್ನು ಕಡಿಮೆ ಮಾಡಲು ನಾನಾ ಉಪಯೋಗಗಳನ್ನೂ ಮಾಡಿದರೂ ಅದು ಫಲಿಸಲಿಲ್ಲ. ಕೊನೆಗೆ ಋಷಿ ಮುನಿಗಳು 21 ಗರಿಕೆಯನ್ನು ಗಂಧದಲ್ಲಿ ಹತ್ತಿ ಗಣೇಶನ ತಲೆಯ ಮೇಲೆ ಇಡುತ್ತಾರೆ. ಆ ಗರಿಕೆಯ ತಂಪಿನಿಂದ ಗಣೇಶನ ದೇಹದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ನೋವು ದೂರವಾಗುತ್ತದೆ. ಆಗ ಗಣೇಶನು ಯಾರು ನನಗೆ ಗರಿಕೆಯನ್ನು ಅರ್ಪಿಸುತ್ತಾರೋ ಅವರ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತದೆ ಎಂದು ವರವನ್ನು ನೀಡುತ್ತಾರೆ. ಇಂದಿಗೂ ಗಣೇಶನ ಪೂಜೆಯಲ್ಲಿ 21 ಗರಿಕೆಯನ್ನು ಅಥವಾ ಬೆಸ ಸಂಖ್ಯೆಯಲ್ಲಿ ಅರ್ಪಿಸುವುದುಂಟು. ಇದರಿಂದ ಜೀವನದ ಕಷ್ಟಗಳು ದೂರವಾಗಿ ಸುಖ, ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇದಿಷ್ಟು ಗರಿಕೆ ಪ್ರಿಯ ಗಣೇಶನ ಕಥೆಯಾಗಿತ್ತು. ಸಿಕ್ಕಾಪಟ್ಟೆ ಹಶ್ವಾಗಿದೆ. ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಲ್ವಪ್ಪ? ಹಸು ಮಾಡ್ಕೊಂಡು ಹೋಗ್ಬಾರ್ದು. ಅಯ್ಯೋ ನನ್ನ ಮಕ್ಳು ಹಸು ಮಾಡ್ಕೊಂಡ್ ಬಂದಿದಾರಲ್ಲ ಪಾಪ ಅನ್ಕೊಳ್ಳುತ್ತೆ. A few moments later. ನಿನ್ನೆ ಒಂದು 600 ರೂಪಾಯಿ ಪೇಂಟಿಂಗ್ ಸೇರಿಸ್ತಾರೆ, ಕೇಳಿ ಕೊಡ್ತಾರಂತ. ಗೌರಿ ಗೌರಿ ಬಾಗಣದ ಗೌರಿ ಗೌರಿ ಬಾಗಣ ಕೊಡು, ಗೌರಿ ಗೌರಿ ಬಾಗಣದ ಗೌರಿ ಗೌರಿ ಬಾಗಣ ಕೊಡು, ಗೌರಿ ಗೌರಿ ಬಾಗಣದ ಗೌರಿ ಗೌರಿ ಬಾಗಣ ಕೊಡು.
ಆಮೇಲೆ ಮುತ್ತೈದೆತನ ಕೊಟ್ಟು ಕಾಪಾಡು. ಆಂಟಿ ಕಾಣಿಸ್ತಲ್ಲ. ಹಂಗೆ ಬಿಟ್ಟು ಅಷ್ಟೇ. ಕುರಿ ಗಾಣಾಚಾರಿ ಕುಂಕುಮಚಾರಿ ಕುದುರೆ ಚಾರಿ ಅವರೇ ಅಂತ ಅಣ್ಣಂಗ್ ಕೊಟ್ಟು ತೊಗರಿ ಅಂತ ತಮ್ಮಂಗ್ ಕೊಟ್ಟು ಮುತ್ತೈದೆತನ ಕೊಟ್ಟು ಕಾಪಾಡು. ನಾನು ಹೇಳಿದಂತ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೇನೆ ನೀವೆಲ್ಲ ಹೇಗೆ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲಿಶಿಕಾ ಪಟೇಲ್ ಚಾನಲ್ ಅಂಡ್ ಲಿತಿಕ್ಷಾ ಪಟೇಲ್ ಚಾನಲ್. Until my next video, keep waiting. Take care. Love you all. Bye-bye. ಹಲೋ, ಹೇಗೆ ಅನಿಸ್ತಾ ಇದೆ ಅಂತ ಕೇಳಿದ್ದೀನಿ ನಿಮ್ಮ ಮನೆಯವ್ರನ್ನ. ಹೊಸ ಎಕ್ಸ್ಪೀರಿಯನ್ಸ್ ಅನ್ನೋದು ಇಲ್ಲಪ್ಪ, ಜಾಸ್ತಿ ಹೇಳ್ಬೇಕು ಒಂಚೂರು. ಏನ್ ಮಾತಾಡ್ಬೇಕು, ಇನ್ ಮುಂದೆ ಕಲಿಬೇಕು ಅಷ್ಟೇ ಅಲ್ವಾ? ಇನ್ ಮುಂದೆ ಕಲಿಯೋದು. ನಿಮ್ಮ ಅತ್ತೆ ಮನೆಯಲ್ಲಿ ಹೇಗ್ ಮಾಡಿದ್ರು ಮೊದಲನೇ ಬಾಗಣದ್ದು, ನಿಮ್ಮ ಮಾವ ಅವ್ರ ಮನೆಯಲ್ಲಿ ಹೇಗಿತ್ತು ಅಂತ ಹೇಳ್ಬೇಕು ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ಒಂದೇ ವರ್ಡ್ ನನಗೆ ಯಾಕೆ ಹೇಳು, ಗೊತ್ತಿರುತ್ತಲ್ಲ. ಅರ್ಧ ಅಂಗಿ ಅಂತ ಯಾಕಾಗಿರ್ತೀವಿ ಹೇಳು? ಅರ್ಧ ಅಂಗಿ. ತಡಿ ಮರ್ತೋತ್ ನನಗೆ ಸ್ಟಾರ್ಟಿಂಗ್ ಏನ್ ಹೇಳ್ಬೇಕು? ಆಯ್ ಹಲೋ ನಮಸ್ತೆ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಸೊ ನೆನ್ನೆ ಏನಾಯ್ತು, ಏನೇನೆಲ್ಲ ನೆನ್ನೆ ಏನಾಯ್ತು ಅಲ್ಲಲ್ಲ, ತೆಗಿ ಅಷ್ಟೇ.